ನಮ್ಮ ಕನ್ನಡಿಗರು ಹೆಚ್ಚು ಕಮ್ಮಿ 30 ಲಕ್ಷ ವರ್ಲ್ಡ್ ವೈಡ್ ಇದ್ದಾರೆ. ಪ್ರಪಂಚ ಅನೇಕ ಭಾಗದಲ್ಲಿ ವಿವಿಧ ಹುದ್ದೆಗಳಲ್ಲಿ ಅಥವಾ ದುಡಿಮೆ ಮಾಡಿಕೊಂಡು ವಾಸ ಇದ್ದಾರೆ. ಹೌದು, ಹಿಂದೆ ನಮ್ಮಲ್ಲಿ ಒಂದು ಅನಿವಾಸಿ ಭಾರತೀಯರಿಗೆ ಒಂದು ಮಂತ್ರಾಲಯ ಇತ್ತು, ಒಂದು ಸಚಿವಾಲಯ ಇತ್ತು. ಕರ್ನಾಟಕದಲ್ಲೂ ಕೂಡ ಒಂದು ಇತರ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಇದೆ, ಕೆಲವು ರಾಜ್ಯಗಳಲ್ಲಿ ಡಿಪಾರ್ಟ್ಮೆಂಟ್ಸ್ಗಳಿದೆ, ಅದು ಆಮೇಲೆ ಹೇಳ್ತೀನಿ ನಾನು. ಕೇರಳದಲ್ಲೂ ಕೂಡ ಇದೆ. ಒಂದು NRIs ನಾನ್ ರೆಸಿಡೆಂಟ್ ಕನ್ನಡಿಗರಿಗೋಸ್ಕರ, ಅನಿವಾಸಿ ಕನ್ನಡಿಗರಿಗೋಸ್ಕರ ಒಂದು ಸಚಿವಾಲಯವನ್ನು ನೀವು ಏರ್ಪಾಡು ಮಾಡಿದ್ದಾಗಿದೆ. ಸ್ಟೇಟಿಗೂ ಒಳ್ಳೆಯದಾಗುತ್ತೆ, ಕನ್ನಡಿಗರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದನ್ನು ಮನವರಿಕೆ ಮಾಡೋದಕ್ಕೆ ಸುಮಾರು 30 ದೇಶಗಳಿಂದ 43 ಡೆಲಿಗೇಟ್ಸ್ಗಳು ನನ್ನ ನೇತೃತ್ವದಲ್ಲಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ನಾವು ಬಂದು ಅಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರನ್ನು ಮತ್ತು ಅಂದಿನ ಡೆಪ್ಯೂಟಿ CM ಶ್ರೀ DK ಶಿವಕುಮಾರ್ ಅವರನ್ನು, ಅಂದಿನ ಗೃಹ ಮಂತ್ರಿ ಅವರು ಮ್ಯಾನಿಫೆಸ್ಟೋ ಬರೆಯೋದರಲ್ಲಿ ಚೇರ್ಮನ್ ಆಗಿದ್ದರು. 2023ರ ಮ್ಯಾನಿಫೆಸ್ಟೋದಲ್ಲಿ ಈ ವಿಷಯವನ್ನು ಅವರು ಪ್ರಸ್ತಾವನೆ ಮಾಡಿದರು, ಒಂದು ರೀತಿಯ ಗ್ಯಾರಂಟಿಯಲ್ಲಿ ಅದನ್ನು ನೀಡಿದ್ದರು. ಅದರಿಂದ ಡಾಕ್ಟರ್ ಪರಮೇಶ್ವರ್ ಅವರನ್ನು ಕೂಡ ನಾವು ಭೇಟಿಯಾಗಿ ನಮ್ಮ ಮನವಿಯನ್ನು ಸಲ್ಲಿಸಿದ್ವಿ ನಾವು. ಆದರೆ ಈಗ ಮೊನ್ನೆ ನಮ್ಮ ಶ್ರೀ DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದು ನಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕೆಂದರೆ ಅವರು ಹೇಳುವಾಗ ದಿ ನಾನ್ ರೆಸಿಡೆಂಟ್ ಕನ್ನಡಿಗರಿಗೆ ಒಂದು ಡಿಪಾರ್ಟ್ಮೆಂಟನ್ನು ಹೇಳಿಲ್ಲ, ಅವರು ಒಂದು ಸೆಕ್ರೆಟೇರಿಯೇಟ್ ಅಂತ ಹೇಳಿದರು. ಅದು ನಮಗೆ ಅದರ ವಿಚಾರವಾಗಿ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ. ಅವರಿಗೆ ಭೇಟಿಯಾಗಿ ಅದರ ಬಗ್ಗೆ ನಾವು ಕೇಳಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿದ್ವಿ. ಅದಾದಮೇಲೆ ಗೊತ್ತಾಗುತ್ತೆ ಅದು ಯಾವ ರೀತಿಯ ಸೆಕ್ರೆಟೇರಿಯೇಟ್, ಅದರಿಂದ ಏನು ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಅವರು ಮಾಡ್ತಾ ಇದ್ದಾರೆ, ಸಪ್ರೇಟಾಗಿ ಬಡ್ಜೆಟ್ ಏನಾದರೂ ಅಲೋಕೇಟ್ ಮಾಡ್ತಾ ಇದ್ದಾರೋ ಇಲ್ವೋ, ಅದಕ್ಕೆ ಯಾರನ್ನು ಮೇಲ್ವಿಚಾರಣೆ ನೇಮಿಸ್ತಾರೆ, ಅದರ ನಂತರನೇ ಅದರ ಬಗ್ಗೆ ನಾವು ಹೇಳ್ಬೋದು. ಇನ್ನು ನಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.